Very good morning to you all. So I hope you all are doing good. See, you can see on your screen. So in screen in yes, I'm going to take you a financial accounting class. Okay, so welcome to you all for my financial accounting class. So today we are just seeing the introduction part. Okay, so as this is our first class, so now we will see what are your problems also, because many of you people are from the non-commerce background. Is it? So ಇಲ್ಲಿ ಸೈನ್ಸ್ ಇಂದಾನು ಇದ್ದೀರಿ, ಆರ್ಟ್ಸ್ ಇಂದಾನು ಇದ್ದೀರಿ ಅಂತ ನಾ ಕೇಳ್ಪಟ್ಟಿನಿ. So we will go for seeing everyone's point of view. Yes, so ಎಲ್ಲಾರ ಬಗ್ಗೆನೂ ನಾ ಹೇಳ್ತೀನಿ. And one thing I am telling you now only, so ನಿಮ್ ತಲೆ ಒಳಗೆ ಹಾಕೊಂಡು ಕೂಡಬೇಡ್ರಿ ಅಕೌಂಟ್ಸ್ ಡಿಫಿಕಲ್ಟ್ ಆಗ್ತದ ಅಂತ ಹೇಳಿ. ನೋ, ಅಕೌಂಟ್ಸ್ ಏನು ಡಿಫಿಕಲ್ಟ್ ಆಗೋದಿಲ್ಲ. Even though you are from science background or arts background, so it will not become difficult for you. What we are doing here, so I am taking separate classes for those people. Okay, so ನೀವೇನೋ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮಗೆ ಬೇಸಿಕ್ಸ್ ಪಾರ್ಟ್ಸ್ ಅತೇಕ ನಿಮ್ಮನ್ನ ಹೇಳ್ಕೊಡ್ತೀನಿ. ಓಕೆ, ಸೊ ಬೇಸಿಕ್ಸ್ ಆಫ್ ಅಕೌಂಟ್ಸಿಂಗ್ ನಿಮಗೆ ಒಂದ್ಸತಿ ನಾವು ರಿಫ್ರೆಶ್ ಮಾಡಿನೇ ಮುಂದಿನ ಕಾನ್ಸೆಪ್ಟ್ಸ್ ನಾನು ಹೇಳ್ತಾ ಹೋಗ್ತೀನಿ. ಯು ಆರ್ ಗೆಟಿಂಗ್ ಸ್ಟೂಡೆಂಟ್ಸ್? ಎಸ್, ಓಕೆ, ಫೈನ್. ಸೊ ಸಿ ಹಿಯರ್, ಸೊ ಅಕೌಂಟಿಂಗ್ ಇಸ್ ನಥಿಂಗ್ ಬಟ್ ವಾಟ್? ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್, ಸೊ ಸ್ವಲ್ಪ ಜನ ನೀವು ಅಕೌಂಟ್ಸಿಂಗ್ ಬಂದವ್ರಿಗೆ ನಿಮ್ಗೆ ಗೊತ್ತದ ರೀ. So it's a process or activity where we are doing the accounting. Yes, so accounting andra ಒಂದು process adari, systematic records ಅನ್ನ maintain ಮಾಡೋದು in specified formats we can say. Yes, ಅದಕ್ಕೆ ನೀವು ಏನು ಹೇಳ್ತೀರಿ, accounting is nothing but what? So it is a science as well as arts, and it begins from what? Identifying of the transaction, next classifying the transactions, then you are going to summarize the transaction. Yes, so summarize the transaction, and ultimately you are going for analysis as well as interpretation. Yes, that thing you are doing. And why you have to do this analysis as well as interpretation? Because you people has to give the records to various parties, so various users of the information. ಬಹಳಷ್ಟು ಜನ ಇನ್ಫಾರ್ಮೇಶನ್ ಯೂಸರ್ಸ್ ಇದ್ದಾರೆ. ಸೊ ಅವ್ರಿಗೆ ಏನ್ ಮಾಡ್ತೀವಿ ನಾವು, ಅಕೌಂಟಿಂಗ್ ಇನ್ಫಾರ್ಮೇಶನ್ ಅನ್ನ ಕೊಡಬೇಕು. ಸೊ ದಟ್ಸ್ ವೈ ವಿ ಹ್ಯಾವ್ ಟು ಡೂ ದಿಸ್ ಅಕೌಂಟಿಂಗ್. ಅಂಡರ್ಸ್ಟುಡ್? ಸೊ ದಟ್ಸ್ ವೈ ದ ಅಕೌಂಟಿಂಗ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ ದೆನ್, ಸೊ ಅಕೌಂಟಿಂಗ್ ನಮ್ಗೊಂದು ಸ್ವಲ್ಪ ಗೊತ್ತಾಯ್ತ್ರಿ, ಹೌದಿಲ್ರಿ? ಸಿ ಸ್ಟೂಡೆಂಟ್ಸ್, ಒನ್ ಮೋರ್ ಥಿಂಗ್ ಐ ವಾಂಟ್ ಟು ಟೆಲ್ ಯು ದ್ಯಾಟ್ ನಿಮಗೆ ಯಾರಿಗೇನಾದರೂ ಸೈನ್ಸ್ ಬ್ಯಾಕ್ಗ್ರೌಂಡ್ ಇಂದ ಬಂದಿರಿ ಅಥವಾ ಏನಾದ್ರು ಸ್ವಲ್ಪ ಡಿಫಿಕಲ್ಟಿ ಅದಲ್ಲ, ನೀವು ನಂಗೆ ಸ್ವಲ್ಪ ಪರ್ಸ್ನಲಿ ಮೆಸೇಜ್ ಮಾಡಿ ಹೇಳಿಬಿಡ್ರಿ. ಅಂದ್ರೆ ಅವ್ರಿಗೆ ಸ್ವಲ್ಪ ಸಪ್ರೇಟ್ ಕ್ಲಾಸಸ್ ಅರ ತಗೊಳ್ಳಿಕ್ಕೆ ಅಥವಾ ಫೋಕಸ್ ಮಾಡ್ಲಿಕ್ಕೆ ನನಗೆ ಗೊತ್ತಾಗ್ತದೆ. ಓಕೆ, ಅಂಡ್ ಎಲ್ಲರಿಗೂ ಬೇಕಂದ್ರೆ ಎಲ್ಲರಿಗೂ ಸ್ವಲ್ಪ ಬೇಸಿಕ್ಸ್ ನ ರಿವಿಷನ್ ಮಾಡ್ಕೊಳ್ಳೋಣ. ಓಕೆ ಓಕೆ ಫೈನ್. ಸೊ ಫಸ್ಟ್ ವಿ ವಿಲ್ ಸಿ ವಾಟ್ ಈಸ್ ಅವರ್ ಅಕೌಂಟಿಂಗ್ ಸಿಲೆಬಸ್. ಓಕೆ, ಸೊ ಅಕೌಂಟಿಂಗ್ ಸಿಲೆಬಸ್ ನಿಮ್ಗೆ ಹೇಳ್ತಾನೆ ನಾನು ಒಂದು ಸ್ವಲ್ಪ ಅಕೌಂಟಿಂಗ್ ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೇನೆ. Okay, so first we will see the syllabus of this financial accounting. See what the accounting you have learnt in your PUC for 2 years, that is having some connection, only some connection to this BCom first time. First time ಗೆ ಸ್ವಲ್ಪನೇ ಕನೆಕ್ಷನ್ ಇರೋದು, ಬಹಳ ಇಲ್ಲ. ಬಟ್ ನೀವು ಗಾಬರಿಯಾಗೋ ಜರೂರತ್ತಿಲ್ಲ, ಮೇಡಮ್ ನಿಂಗೆ ಹೇಳಿಗತ್ತ ನಾವು ಕಲ್ತಿದ್ದೇ ಇಲ್ಲ ನೋ. ಬಟ್ ದ ಬೇಸಿಕ್ ಕಾನ್ಸೆಪ್ಟ್ಸ್ ವಿಲ್ ರಿಮೈನ್ ಸೇಮ್. ಓಕೆ, ಸೊ ಬೇಸಿಕ್ ಕಾನ್ಸೆಪ್ಟ್ಸ್ ನೀವೇನ್ ಕಲ್ತಿರಲ್ಲ ಅವೆಲ್ಲ ನಿಮಗ ಸೇಮ್ನೆ ಸಿಗ್ತಾವ. ಸೊ ಹಿಯರ್ ನೋ ನೀಡ್ ಆಫ್ ವರಿಂಗ್ ಇಟ್. ಸೊ ಇದು ನೀವು ಈಸಿನಾಗೆ ಕಲಿಬಹುದು. ಒಂದ್ ಸ್ವಲ್ಪ ಕಾನ್ಸೆಪ್ಟ್ಸ್ ನಿಮಗ ಲಿಂಕ್ ಆಗ್ತಾವ ಅಷ್ಟೇ ರೀ. ಓಕೆ, ಸೊ ಫಸ್ಟ್ ವಿ ವಿಲ್ ಸಿ ಹೌ ಮೆನಿ ಯೂನಿಟ್ಸ್ ಆರ್ ದೇರ್ ಫಾರ್ ಅವರ್ ಫಿನಾನ್ಷಿಯಲ್ ಅಕೌಂಟಿಂಗ್. ಸಿ as you can able to see on your screen, there are mainly 5 units. 5 units are there for your financial accounting. Okay, ನಿಮ್ ಸಿಲೆಬಸ್ ಇರೋದು 5 ಯೂನಿಟ್. ಫಸ್ಟ್ ಏನದರಿ ಅಂದ್ರೆ ಫಸ್ಟ್ ಯೂನಿಟ್ ಇಸ್ ಟೋಟಲಿ ಅಬೌಟ್ ವಾಟ್? ಕನ್ವರ್ಷನ್ ಆಫ್ ಸಿಂಗಲ್ ಎಂಟ್ರಿ ಇಂಟು ಡಬಲ್ ಎಂಟ್ರಿ ಸಿಸ್ಟಮ್. ಅಂಡರ್ಸ್ಟ್ಯಾಂಡಿಂಗ್? ಸೊ ಫಸ್ಟ್ ಯೂನಿಟ್ ಈಸ್ ಅಬೌಟ್ ವಾಟ್? ಕನ್ವರ್ಷನ್ ಆಫ್ single entry into double entry system. That means you already know the meaning of single entry as well as double entry. Yes, so single entry no gottu, double entry no niಮಗೆ ಗೊತ್ತದ. Single entry is nothing but what? So where you are writing up the accounts, where you are maintaining the accounts, but where you are not following any systematic procedure, where you are not at all following the systematic procedure. Which procedure? The double entry system rules that we already know, debit as well as credit. ಹೌದಲ್ರಿ? ಸೊ ಡಬಲ್ ಎಂಟ್ರಿ ಸಿಸ್ಟಮ್ ಬಗ್ಗೆ ಮಾತಾಡೋದಾದ್ರೆ ನಾವಲ್ಲಿ ಏನ್ ಮಾಡ್ತೀವಿ,
we go for referring the two basic rules, that is debit as well as credit. Yes, but that we are not following in the single entry system. ಸಿಂಗಲ್ ಎಂಟ್ರಿ ಸಿಸ್ಟಮ್ ನಾಗ ನಾವು ಅದನ್ನ ಫಾಲೋ ಮಾಡಂಗಿಲ್ಲ. ಸೊ ಏನ್ ಫಾಲೋ ಮಾಡ್ತೀವಿ ಅಂದ್ರೆ ವೇರ್ ವಿ ಆರ್ ಇಗ್ನೋರಿಂಗ್ ಐದರ್ ಆಫ್ ದ ಆಸ್ಪೆಕ್ಟ್. ಸೊ ಡೆಬಿಟ್ ಆರ್ ಕ್ರೆಡಿಟ್ ಯಾವ್ದಾರು ಇಗ್ನೋರ್ ಮಾಡ್ತೀವಿ ನಾವು, ಅದ್ರ ಬಗ್ಗೆ ಇಲ್ಲಿ ಸಿಸ್ಟಮ್ಯಾಟಿಕ್ ರೆಕಾರ್ಡ್ಸ್ ಅನ್ನ ತಗೊಳಂಗಿಲ್ಲ. ಅಂಡರ್ಸ್ಟ್ಯಾಂಡಿಂಗ್? ಸೊ ವೇರ್ ವಿ ಆರ್ ಇಗ್ನೋರಿಂಗ್ ಸಮ್ ಕಾನ್ಸೆಪ್ಟ್ಸ್, ಸೊ ವಿ ಆರ್ ಟೋಟಲಿ ಇಗ್ನೋರಿಂಗ್ ದಟ್. ಸೊ ಜಸ್ಟ್ ವಿ ಆರ್ ಗೋಯಿಂಗ್ ಟು ಮೇಂಟೈನ್ ದ ರೆಕಾರ್ಡ್ಸ್. ಮೇಡಮ್ ಹೆಂಗ್ರಿ ಸಿಂಗಲ್ ಎಂಟ್ರಿ ಹೆಂಗ್ ಒಂದೇ ನಾವು ರೆಕಾರ್ಡ್ ಮಾಡ್ತೀವಿ ಅಂತಾದ್ರೆ, ಸಿ ಈಗ ನೀವು ತಿಂಗಳಾದ್ಮೇಲೆ ನಿಮ್ಮ ಮಮ್ಮಿ ಏನ್ ಮಾಡ್ತಾರೆ, ಕಿರಾಣಿ ಸಾಮಾನ್ ರೆಡಿ ಮಾಡ್ತಾರ, ಹೌದಿಲ್ರಿ? ಏನೇನ್ ಸಾಮಾನ್ ಬೇಕು ಅಂತ ಹೇಳಿ. ಎಸ್, ಸೊ ಕಿರಾಣಿ ಸಾಮಾನ್ ಏನ್ ಬೇಕಂತ ಹೇಳೆಲ್ಲ ರೆಡಿ ಮಾಡ್ಕೊತಾರೆ. ನೆಕ್ಸ್ಟ್ ವಾಟ್ ಹ್ಯಾಪನ್ಸ್ ಹಿಯರ್? ಸೊ ನಿಮ್ಮ ಪಪ್ಪ ಹೋಗಿ ಎಲ್ಲಾ ಸಾಮಾನ್ ತಗೊಂಡ್ ಬರ್ತಾರೆ. ಓಕೆ, father will go and buy all the groceries which are required for that particular month. Then what they will do? See, some people are having a habit that they will record it, they will maintain that. Okay, so maintain ಅಂದ್ರೆ ಏನ್ ಮಾಡ್ತಾರ? ಸೊ ಅಲ್ಲಿ ಸುಮ್ನೆ ಹಚ್ಬಿಡ್ತಾರ್ರಿ, ಏನೇನ್ ಇವತ್ ಡೇಟ್ ಹಾಕ್ತಾರ, ಏನೇನ್ ಸಾಮಾನ್ ತಂದಿವಿ, ಏನೇನ್ ಲೆಕ್ಕ ಆಯ್ತು, ಸೊ ಟೋಟಲ್ ಮಾಡಿ ಎಷ್ಟು ಖರ್ಚಾಯ್ತು ಅಂತ ಲೆಕ್ಕ ಹಾಕ್ತಾರ. ಎಸ್, ದಿಸ್ ಈಸ್ ಕಾಲ್ಡ್ ಸಿಂಗಲ್ ಎಂಟ್ರಿ. ದಟ್ ಮೀನ್ಸ್ is we are following here any systematic format here where we are making two columns, debit as well as credit, ಏನಾರ ಮಾಡ್ತೀವಿ? No, we are not following any such kind of rules and regulation. ಡೆಬಿಟ್ ಕ್ರೆಡಿಟ್ ಅಂತ ಏನು ನಾವು ಇಲ್ಲಿ ಫಾಲೋ ಮಾಡಂಗಿಲ್ಲ. ಎಸ್, ಸುಮ್ನೆ ಎಷ್ಟು ಏನೇನ್ ಸಾಮಾನ್ ಅಂತ ಹೇಳಿ ಅದರದ್ದು ಲಿಸ್ಟ್ ಹಚ್ತಾ ಹೋಗ್ತೀವಿ. ಅಂಡ್ ಟೋಟಲಿ ಅಟ್ ದ ಎಂಡ್ ಆಫ್ ದ particular list we are making the total, and this is the total expenses incurred that we will get to know. So this process we can call it as a single entry system. Yes, that means where we are not at all following any systematic rules and regulations. This simple agi nimage helbekandra single entry system means where here accountant is not at all following any of the rules and regulations for recording the transactions. For recording all the transaction, the accountant is not at all maintaining or not at all following any of the rules and regulations. Yes, but what about this double entry system? See, double entry system is very important where the accountant is following the systematic rules, where the accountant is following the systematic rules and regulations for recording the transactions. For recording the transaction, he is going to follow the systematic rules. What kind of rules? The debit as well as credit. Debit credit rules ಅನ್ನ ಫಾಲೋ ಮಾಡ್ತೀವಿ. ನಿಮ್ಗೆ ಆಲ್ರೆಡಿ ಗೊತ್ತದ ನಾವೇನ್ ರೂಲ್ಸ್ ಫಾಲೋ ಮಾಡ್ತೀವಿ ಡಬಲ್ ಎಂಟ್ರಿ ಸಿಸ್ಟಮ್ ಅಲ್ಲಿ. ಸೊ ವೇರ್ ದ ಅಕೌಂಟ್ಸ್ ಹ್ಯಾಸ್ ಬೀನ್ ಡಿವೈಡೆಡ್ ಮೇನ್ಲಿ ಇಂಟು 3 different types. Yes, so nominal account, real account. Yes, so where we are doing what? The nominal account, real account and personal accounts. Yes, so ಅದರೊಳಗೆ ನಮ್ಗೆ ಏನದ ಸ್ಪೆಸಿಫೈಡ್ ಡೆಬಿಟ್ ಕ್ರೆಡಿಟ್ ರೂಲ್ಸ್ ಇದಾವ. ದಿಸ್ ಸಿಸ್ಟಮ್ ಈಸ್ ಅಕಾರ್ಡಿಂಗ್ ಟು ಇಂಗ್ಲಿಷ್ ಸಿಸ್ಟಮ್. ಇಂಗ್ಲಿಷ್ ರೂಲ್ಸ್ ಫಾಲೋ ಮಾಡಿದ್ರ ಇನ್ನೊಂದು ಸಿಸ್ಟಮ್ ಬರ್ತದ್ರಿ, ಅದು ಯಾವ್ದಂದ್ರ ಅಮೇರಿಕನ್ ಸಿಸ್ಟಮ್ ಅಂತ ಹೇಳಿ. ಸೊ ಅಮೇರಿಕನ್ ಸಿಸ್ಟಮ್ನಾಗ ನಿಮಗ್ ಬೇರೆ ಡಿವೈಡ್ ಆಗಿದಾವ, ನಿಮ್ಗೆ ಆಲ್ರೆಡಿ ಗೊತ್ತದ್ರಿ. ಅಸೆಟ್ಸ್, ಲಯಬಿಲಿಟಿ, ಇನ್ಕಮ್, ಎಕ್ಸ್ಪೆನ್ಸಸ್. ಎಸ್, ಸೊ ಇನ್ ದ್ಯಾಟ್ ವೇ ಸೊ ಕ್ಯಾಪಿಟಲ್ ಅಂತೆಲ್ಲ ನಾವು ಕನ್ಸಿಡರ್ ಮಾಡ್ತೀವಿ. 5 heads ಅನ್ನ ಕನ್ಸಿಡರ್ ಮಾಡಿ, so anything increases, what is the impact? Anything decreases, what is the impact? That we are going to see. Yes, so our system ನೀವು ಕಲ್ತಿರಿ ಡಬಲ್ ಎಂಟ್ರಿ ಸಿಸ್ಟಮ್ ಒಳಗ. ಸೊ ಇಲ್ಲಿ ಇಷ್ಟೆಲ್ಲ ನೀವು ಬಹಳ ಹೆಡೇಕ್ ಮಾಡ್ಕೊಳ್ಳೋ ಜರೂರತ್ ಇಲ್ಲ. Getting my words? So here there is no need of taking such kind of stress on your mind. So what the thing we are doing here, just the entries are available to us. So some of the entries are available. So we need to consider those things and we have to do the conversion process. Yes, ನಿಮಗೆ ಅನ್ಸಿರ್ಬೇಕಿದ್ ಎಲ್ಲೋ ನಾವು ಕಾನ್ಸೆಪ್ಟ್ ಕೇಳಿವ್ರಿ ಮಾಡೋಣ ಅಂತ ಹೇಳಿ. ಆಬ್ವಿಯಸ್ಲಿ ನಿಮ್ PUC ಒಳಗೆ ಕಲ್ತಿರಿ ನೀವು ಆಲ್ರೆಡಿ. ಅವಾಗ ನೀವು ಬಹಳ ಚಂದ ಕಲ್ತಿರ್ಲಿಕ್ಕಿಲ್ಲ, ಬಟ್ ಈಗ ನಾನು ನಿಮಗೆ ಚಲೋ ಕಲಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಎಸ್, ಸೊ ಚಲೋತ್ನಾಗ ನಾವೀಗ ಕಲಿಯೋಣ ಅಂತೀರಿ. ಸೊ ವಾಟ್ ವಿ ಆರ್ ಡೂಯಿಂಗ್ ಹಿಯರ್, for conversion of single entry double entry system we need to follow some of the steps here. Yes, so first ಏನೇನದ ಇದ್ರಾಗ ನೋಡ್ಬಿಡೋಣ ಅಂತ. Need for conversion. So we have to see what is the meaning of single entry system, double entry system, and what is the need for conversion. So ಆ ಕನ್ವರ್ಷನ್ ಎದಕ್ ಮಾಡಬೇಕು? See, single entry system ಯೂಶುವಲಿ ಯಾರು ಫಾಲೋ ಮಾಡ್ತಾರ ಅಂತ ನಾವು ಹೇಳೋದಾದ್ರೆ, ಯೂಶುವಲಿ ಯಾರು ಫಾಲೋ ಮಾಡ್ತಾರ್ರಿ? The small scale units.
We can say the small industries. Other ನಿಮ್ಗೆ ಹೇಳ್ಬೇಕಂದ್ರೆ sole trading concern ಅಂತ ಹೇಳ್ಬೋದು. Understanding? Very small units are there, no? They are following the single entry system. And double entry system is usually suitable for large scale industries and whose turnover is high, or we can say whose transactions are very high. Yes, transactions ಬಹಳ ಇರಬೇಕು ಅಂತವರಿಗೆ ಏನಾಗ್ತದೆ ಡಬಲ್ ಎಂಟ್ರಿ ಸಿಸ್ಟಮ್ ಈಸಿ ಆಗ್ತದ್ರಿ. ಅಂಡರ್ಸ್ಟ್ಯಾಂಡಿಂಗ್ ಸ್ಟೂಡೆಂಟ್ಸ್? ಸೊ ಅವರಿಗೆ ಡಬಲ್ ಎಂಟ್ರಿ ಸಿಸ್ಟಮ್ ರೂಲ್ಸ್ ಫಾಲೋ ಮಾಡ್ಲಿಕ್ಕೆ ಈಸಿ ಆಗ್ತದೆ, ಅವ್ರು ಫಾಲೋ ಮಾಡ್ತಾರೆ. ಓಕೆ, ಸೊ ಹಿಯರ್ ವಿ ನೀಡ್ ಟು ಸಿ ವೈ ವಿ ಹ್ಯಾವ್ ಟು ಗೋ ದಿಸ್ ಕನ್ವರ್ಷನ್ ಪ್ರಾಸೆಸ್. ಸೊ ಈ ಕನ್ವರ್ಷನ್ ಎದಕ್ ಮಾಡಬೇಕು ಅಂಡ್ ಲೇಟರ್ steps involved in conversion. You can see it. So steps involved in conversion. So what are the steps involved here? So steps involved ಅಂತ ಹೇಳೋದಾದ್ರೆ ಇಲ್ಲಿ ಫಸ್ಟ್ ನಾವೇನ್ ಪ್ರಿಪೇರ್ ಮಾಡ್ತೀವಿ, ಇಲ್ಲಿ ಒಂದು ಡಿಫ್ರೆಂಟ್ ಸ್ಟೇಟ್ಮೆಂಟ್ಸ್ ಬರ್ತಾವ, ಅಕೌಂಟ್ಸ್ ಬರ್ತಾವ. ಸುಮ್ಮನೆ ಜಸ್ಟ್ ಗ್ಲಾನ್ಸ್ ಅಪ್ ನಿಮಗೆ ನಾ ಹೇಳ್ತೀನಿ. ಓಕೆ, ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್ ವಿ ಹ್ಯಾವ್ ಟು ಪ್ರಿಪೇರ್ ದ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್. ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಈಸ್ ನಥಿಂಗ್ ಬಟ್ ಬ್ಯಾಲೆನ್ಸ್ ಶೀಟ್. ಓಕೆ, ಸೊ ಬ್ಯಾಲೆನ್ಸ್ ಶೀಟ್ ಹೆಂಗದಲ್ಲ ಅದಕ್ಕೆ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಅಂತ ಹೇಳ್ತೀವಿ. ಬಟ್ ವಾಟ್ ಈಸ್ ದ ಡಿಫರೆನ್ಸ್ ಹಿಯರ್? ವಾಟ್ ಈಸ್ ದ ಡಿಫರೆನ್ಸ್ ಹಿಯರ್ ಈಸ್, ಡಿಫರೆನ್ಸ್ ಈಸ್ ಮೇನ್ಲಿ ಯು ಆರ್ ಪ್ರಿಪೇರಿಂಗ್ ಫಾರ್ ದ ಓಪನಿಂಗ್ ಡೇಟ್. ಯೂಶಲಿ ಬ್ಯಾಲೆನ್ಸ್ ಶೀಟ್ ನಾವು ಯಾವ ಡೇಟಿಗೆ ಪ್ರಿಪೇರ್ ಮಾಡ್ತೀವಿ? ಎಂಡ್ ಆಫ್ ದ ಇಯರ್ ಅಂದ್ರೆ ಎಂಡ್ ಡೇಟ್ ಹಾಕ್ತೀವಿ. ಎಸ್, ಸೊ ಬ್ಯಾಲೆನ್ಸ್ ಶೀಟ್ ಹ್ಯಾಸ್ ಆನ್ 31st 3 ದಟ್ ವಿ ಯೂಸ್ ಟು ರೆಕಾರ್ಡ್. ಸೊ 31st 3 ಅಂದ್ರೆ ಅರ್ಥ ಏನು? ಮಾರ್ಚ್. ನಮ್ದೆ ಯಾವಾಗ್ಲೂ ಫಿನಾನ್ಷಿಯಲ್ ಇಯರ್ ಯಾವಾಗ ಸ್ಟಾರ್ಟ್ ಆಗ್ತದ್ರಿ? ಏಪ್ರಿಲ್ 1 and it ends at March 31st. Understood? It always begins from April 1 to March 31st. April 1 ಗೆ ಸ್ಟಾರ್ಟ್ ಆದ್ರೆ March 31st ಗೆ ಎಂಡ್ ಆಗ್ತದ. ಸೊ March 31st ಗೆ ನಮ್ದು ಏನ್ ಫಿನಾನ್ಷಿಯಲ್ ಇಯರ್ ಎಂಡ್ ಆಗ್ತದಲ್ಲ, ನೆಕ್ಸ್ಟ್ ಥಿಂಗ್ ಇಸ್ ವಾಟ್ we will go for. What we are doing? We'll go for writing up the financial statements. Yes, financial statements inna ನಾವು ready ಮಾಡ್ತೀವಿ. Okay, so that financial statement will be having a date of that year end. So 31st 3 ಈಗ ನಾ 2020 ಅಕೌಂಟ್ಸ್ ಮಾಡಿದ್ದೆ ಅಂದ್ರೆ ನಾ ಡೇಟ್ ಏನ್ ಮೆನ್ಷನ್ ಮಾಡ್ತೀನಿ? 31st 3 2020. ಓಕೆ, ಸೊ ಈ ತರ ನಾ ಇಯರ್ ಎಂಡ್ ಡೇಟ್ ಹಾಕ್ತೀನಿ. ಸೊ ಇದನ್ನ ಯಾವಾಗ ಮಾಡ್ತೀವಿ? ಬ್ಯಾಲೆನ್ಸ್ ಶೀಟಿಗೆ ಮಾಡ್ತೀವಿ. ಬಟ್ ನಾವು ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ನಾಗ ಓಪನಿಂಗ್ ಸ್ಟೇಟ್ಮೆಂಟ್ ಮಾಡ್ತೀವಿ, ಅಲ್ಲಿ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಅಂತ ಹಾಕ್ತೀವಿ. ಓಕೆ, that is the first process we need to do. Next, what we'll do, we will prepare some of the ledger accounts. Getting? We will prepare some of the ledger accounts. Among that, the important accounts are total debtors account, total creditors account, bills receivable account, as well as bills payable account. You understanding? So we are preparing two current accounts here. So current assets as well as current liability. Okay, so current assets ಯಾವ್ಯಾವು ಅಂದ್ರೆ total debtors account as well as bills receivable account. Okay, and current liability creditors as well as bills payable. So ಇವು ನಾವೇನ್ ಹೇಳ್ತೀವಿ? Current assets as well as current liabilities. So these accounts we need to prepare for the conversion process. Yes, so these are very important steps we need to do. And next process what we are doing, if necessary, we'll prepare the cash account. Cash account prepare ಮಾಡ್ತೀವಿ if it is necessary. Okay, ಅದು ನಮಗೆ ಹೆಂಗ್ ಅರ್ಥ ಆಗ್ತದ್ರಿ ಮೇಡಮ್ ಅಂದ್ರೆ based upon the information. ಏನಾದ್ರೂ ಇನ್ಫಾರ್ಮೇಶನ್ ಮಿಸ್ಸಿಂಗ್ ಇತ್ತು ಅಂದ್ರೆ ನಮ್ಗೆ ಅದ್ರ ಮೇಲೆ ತಿಳ್ಕೋಬೇಕು, ನಾವು ಅಕೌಂಟ್ ಪ್ರಿಪೇರ್ ಮಾಡಬೇಕು ಅಂತ ಹೇಳಿ. ಪ್ರಿಪೇರ್ ಮಾಡಿ ವಾಟ್ ವಿ ವಿಲ್ ಡೂ, ವಿ ವಿಲ್ ಫೈಂಡ್ ದ ಮಿಸ್ಸಿಂಗ್ ವ್ಯಾಲ್ಯೂ ಹಿಯರ್. ಓಕೆ, ಸೊ ಮಿಸ್ಸಿಂಗ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ ಲೇಟರ್ ವಿಲ್ ಗೋ ಫಾರ್ ಪ್ರಿಪೇರಿಂಗ್ ಅವರ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. That is trading as well as P&L account, at last balance sheet. Understood? So this is the main steps involved in the conversion process. Yes, so that thing we are doing. So related to that, you are going to study some of the problems. So this is about first unit. So in first unit, we are going to see what is the meaning of single entry as well as double entry. And here we are following some steps for the conversion. For conversion, we have to follow some of the important steps. And later we are going to solve some of the problems. Understood? Okay then. Second one is what? Accounts of professionals. Second unit is about what? Accounts of professionals. Professionals, who are these professionals? See, professional meaning na helbidtini kelkori madam. Professionals are nothing but, see, the persons what they have actually studied, they are practicing it. Getting what they have studied.
what they have studied, that only they are practicing. About what all the aspects they are having the knowledge, that they are going to study. ಅವ್ರು ಏನ್ ಕಲ್ತಿರ್ತಾರಲ್ಲ, ಈ ಪ್ರೊಫೆಷನಲ್ಸ್ ಅಂದ್ರೆ ಒಂದ್ ಸ್ವಲ್ಪ ಪೀಪಲ್ಸ್ ಇರ್ತಾರೆ, ಸ್ವಲ್ಪ ಜನ ಇರ್ತಾರ. ಅವ್ರು ಏನ್ ಮಾಡ್ತಾರ ಅಂತಂದ್ರ, ಅವ್ರಿಗೆ ನಾವ್ ಹೆಂಗ್ ಪ್ರೊಫೆಷನಲ್ಸ್ ಅಂತೀವಂದ್ರ, ವಾಟ್ ದೇ ಹ್ಯಾವ್ ಸ್ಟಡಿಡ್, ಅವ್ರು ಏನ್ ಕಲ್ತಿರ್ತಾರಲ್ಲ ಅದನ್ನೇ ಅವ್ರು ಏನ್ ಮಾಡ್ತಾರ, ಅಪ್ಲೈ ಮಾಡ್ತಾರ. ಅಪ್ಲೈ ಎದಕ್ ಮಾಡ್ತಾರಂದ್ರ ದುಡ್ಡು ಗಳಿಸ್ಲಿಕ್ರಿ. ದಟ್ ಮೀನ್ಸ್ ದ ಜಾಬ್. ಅಂಡರ್ಸ್ಟುಡ್? ಸೊ ಫಾರ್ ದ ಅರ್ನಿಂಗ್ ಪರ್ಪಸ್ ದೇ ಆರ್ ಫಾಲೋಯಿಂಗ್ ದಟ್. ಸೊ ನಿಮ್ಗೆ ಬೆಸ್ಟ್ ಎಕ್ಸಾಂಪಲ್ ಕೊಡ್ಬೇಕಂದ್ರ ನಿಮ್ಗೆ ಅಕೌಂಟ್ಸ್ ರಿಲೇಟೆಡ್ ಹೇಳ್ತೇನೆ. CA, ಯಾರೇ CA? Chartered accountant. Yes. So CA, what they are doing, they are studying these all things. Accounts ಬಗ್ಗೆ ಕಲಿತಾರ್ರಿ. ಒಂದ್ 7-8 ವರ್ಷ ಕಲಿತಾರ, ಹೌದಿಲ್ರಿ? ಸೊ 7-8 ವರ್ಷ ಅಕೌಂಟ್ಸ್ ಒಳಗೆ ಏನ್ ಮಾಡ್ತಾರ, ಫುಲ್ ಎಕ್ಸ್ಪರ್ಟ್ ಆಗ್ಬಿಡ್ತಾರ. And later what they are doing is they are living this field. ಅಕೌಂಟ್ಸ್ ಕಲ್ತೆ ಸಾಕ್ ಬಿಡು, ಇನ್ ನೌಕರಿ ಮಾಡೋಣ ಅಂತ ಹೋಗ್ತಾರ. obviously ನೌಕರಿ ಮಾಡಬೇಕಂತ ಹೋಗ್ತಾರ್ರಿ, ಬಟ್ ಎದ್ರ ಬಗ್ಗೆ ನೌಕರಿ ಮಾಡ್ತಾರಂದ್ರ what they have actually learned, no, that only they are applying here. What the knowledge they are having, about what concepts they are having the knowledge, that only they are applying here. And what they are doing, they are practicing it. Practicing ಅಂದ್ರೆ ಅದನ್ನ ಅಳವಡಿಸ್ಕೋತಾರ್ರಿ. ಅದನ್ನೇ ಅಳವಡಿಸ್ಕೊಂಡು ಅವರು ದಿನನಿತ್ಯದ ಆಕ್ಟಿವಿಟಿ ಅಂತ ಮಾಡ್ಕೋತಾರ, ಚಟುವಟಿಕೆ ಅಂತ ಮಾಡ್ಕೋತಾರ. ಅಂಡರ್ಸ್ಟುಡ್? ಸೊ ದೋಸ್ ಪೀಪಲ್ ಆರ್ ಕಾಲ್ಡ್ ಆಸ್ ಪ್ರೊಫೆಷನಲ್ಸ್. ಎಸ್. So there are various examples I can give for the professional. So professional olaga first nimna example kottiddu CA. Apart from that, doctors. Yes, doctors ಏನು ಮಾಡ್ತಾರೆ, 5 ವರ್ಷ MBBS ಮಾಡ್ತಾರ, ಮುಂದ್ 2-3 ವರ್ಷ MD ಮಾಡ್ತಾರ್ರಿ. ಸೊ ಅವೆಲ್ಲ ಮಾಡಿ ಏನ್ ಮಾಡ್ತಾರ, ಅದನ್ನೇ ಅಪ್ಲೈ ಮಾಡ್ತಾರ್ರಿ ತಮ್ಮ ಜಾಬ್ ಒಳಗ. ಎಸ್, ದಟ್ ಈಸ್ ನಥಿಂಗ್ ಬಟ್ ಪ್ರಾಕ್ಟೀಸ್. ಎಸ್, ಅವ್ರಿಗೆ ನಾವೇನ್ ಹೇಳ್ತೀವಿ, ಪ್ರಾಕ್ಟೀಷನರ್ಸ್ ಅಂತ ಹೇಳ್ತೀವಿ. ಪ್ರಾಕ್ಟೀಷನರ್ಸ್ ಆರ್ ನಥಿಂಗ್ ಬಟ್ about what all the aspects they are having the knowledge, what they have actually studied, they are applying in their day-to-day activities to earn their livelihood. So tam ಹೊಟ್ಟಿ ಪಾಡ್ಬೇಕಲ್ರಿ, ಅದರ ಸಂಬಂಧ ಅದನ್ನ ನೌಕರಿ ಮಾಡ್ತಾರ ಅವರು. ಎಸ್, ಅವ್ರ ಜಾಬ್ ಎದ್ರ ಬಗ್ಗೆ ಮಾಡ್ತಾರೆ, ಅದಕ್ಕೆ ನಾವೇನ್ ಹೇಳ್ತೀವಿ, ಅವರಿಗೆ ಪ್ರಾಕ್ಟೀಷನರ್ಸ್ ಅಂತ ಹೇಳ್ತೀವಿ. ವಿ ಆರ್ ಕಾಲಿಂಗ್ ದಮ್ ಆಸ್ ಅ ಪ್ರಾಕ್ಟೀಷನರ್ಸ್. ಅವ್ರು ಪ್ರಾಕ್ಟೀಸ್ ಮಾಡ್ತಾರ ಅಂತ ಹೇಳ್ತೀವಿ. ಪ್ರಾಕ್ಟೀಸ್ ಎದಕ್ ಮಾಡ್ತಾರ ಅಂದ್ರೆ ಏನ್ ಕಲ್ತಿರ್ತಾರಲ್ಲ ಅದನ್ನ ಅಪ್ಲೈ ಮಾಡ್ತಾರ. ಅಂಡರ್ಸ್ಟ್ಯಾಂಡಿಂಗ್? ಸೊ ದಟ್ ವಿ ಆರ್ ಸೇಯಿಂಗ್. So like this, lawyers are there, engineers are there. Yes, there are various peoples we can see. Here, accounts of professionals. Under this, chartered accountant, lawyer, doctors only. That means we are having only 3 professionals. Understanding, students? There are various professions are there, but for our syllabus, only we are having a 3 professionals accounts. ಸೊ 3 ತರ ಪ್ರೊಫೆಷನಲ್ ಅದು ನೀವು ಅಕೌಂಟ್ಸ್ ಅನ್ನ ಮಾಡಬೇಕು. ಅವ್ರದ್ದು ಪ್ರೊಫೆಷನಲ್ಸ್ ಅಕೌಂಟ್ಸ್ ಮಾಡೋದು ಒಂದ್ ಸ್ವಲ್ಪ ಡಿಫರೆಂಟ್ ಪ್ರೊಸೆಸ್ ಅದ ಕಂಪೇರ್ಡ್ ಟು ಅದರ್ ಅಕೌಂಟಿಂಗ್ ಟ್ರೀಟ್ಮೆಂಟ್. ಓಕೆ, ಸೊ ಫಾರ್ಮ್ಯಾಟ್ ಎವ್ರಿಥಿಂಗ್ ವಿಲ್ ಬಿ ಸೇಮ್, ರೂಲ್ಸ್ ವಿಲ್ ನಾಟ್ ಚೇಂಜ್, ಬಟ್ ಓನ್ಲಿ ದ ಮೆಥಡ್ ಈಸ್ ಡಿಫರೆಂಟ್. ನಿಮ್ಗೆ ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ಬೇಕು ಅಂತಂದ್ರೆ, ನೀವು ಸೆಕೆಂಡ್ ಇಯರ್ನಾಗ ಫಸ್ಟ್ 1 ಯೂನಿಟ್ ಅದ ರೀ. ಫಸ್ಟ್ ಯೂನಿಟ್ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಅಥವಾ ಪ್ರಾಫಿಟ್ ಫಾರ್ we can say non-profit organizations. Okay, that means the institutions who are not having any intention of making the profit. Yes, first unit ada ilri, adanna bhal jara skip madadana na kelini. So adrolaga ಏನು ಮಾಡ್ತಿದ್ರಿ ನೀವು, ಅಲ್ಲೂ ಅಕೌಂಟ್ಸ್ ಪ್ರಿಪೇರ್ ಮಾಡ್ತಿದ್ರಿ. where you are going to prepare the receipts as well as expenditure account as well as income and expenditure account. Yes, so receipts and payment as well as income and expenditure account ಅಂತ ಹೇಳಿ ರೆಡಿ ಮಾಡ್ತಿದ್ರಿ, ಹೌದಿಲ್ರಿ? ಸೊ ಆ ಅಕೌಂಟ್ಸ್ ಇಲ್ಲಿ ಬರ್ತದ ವಾಪಸ್. ಮೇಡಮ್ ಮತ್ತೆ ಹೆಡ್ಏಕ್ ತಗೊಂಬಂದ್ರಪ್ಪ, ನೋ, ಡೋಂಟ್ ಫಿಲ್ ಇಟ್ ಆಸ್ ಯುವರ್ ಹೆಡ್ಏಕ್. ಓಕೆ, ಹೆಡ್ಏಕ್ ಅಂತ ಅನ್ಕೋಬೇಡ್ರಿ. ಇಲ್ಲಿ ನಾವು ಬಹಳ ಸಿಂಪಲ್ ವೇರ್ ಆಗಿ ಮಾಡ್ತಾ ಹೋಗೋಣ. ಸೊ ವಿ ಆರ್ ಗೋಯಿಂಗ್ ಟು ಮೇಕ್ ಮೇನ್ಲಿ 3 ಪ್ರೊಫೆಷನಲ್ಸ್ ಅಕೌಂಟ್ಸ್. So among them, chartered accountant, lawyers and doctors, only 3 professions. Okay, no engineer, no any other peoples. Okay, and ಇಲ್ಲಿ ಏನೇನ್ ಅಕೌಂಟ್ಸ್ ನಾವು ಪ್ರಿಪೇರ್ ಮಾಡ್ಬೇಕು ಅವ್ರಿಗೆ ಸಂಬಂಧಪಟ್ಟಿದ್ದು ಅಂದ್ರೆ, ಯು ಕ್ಯಾನ್ ಹ್ಯಾವ್ ಅ ಲುಕ್. ಫೀಸ್ ಅಕೌಂಟ್, ಹೌದಿಲ್ರಿ? ಅವರೆಲ್ಲ ತಮ್ಮ ಸರ್ವಿಸ್ ಕೊಡ್ಲಿಕ್ಕೆ ಏನ್ ಚಾರ್ಜ್ ಮಾಡ್ತಾರ, ಫೀಸ್ ಚಾರ್ಜ್ ಮಾಡ್ತಾರೆ. ದಟ್ ವಿ ನೀಡ್ ಟು ಪೇ, ಅಂಡ್ ಫೀಸ್ ಈಸ್ ಎಕ್ಸ್ಪೆನ್ಸ್ ಫಾರ್ ಅಸ್. ಫೀಸ್ ಏನ್ ಕೊಡ್ತೀವಲ್ಲ ನಮ್ಗೆ ಎಕ್ಸ್ಪೆನ್ಸ್ ರೀ ಅದು, ಬಟ್ ಆ ಪ್ರೊಫೆಷನ್ ಅವರಿಗೆ ಇನ್ಕಮ್ ರೀ ಅದು, ಹೌದಿಲ್ರಿ? So those professionals, they are earning it, their livelihood. Fees or the income idangri, other the account now prepare madbeku. Okay, next we have to prepare what? Petty cash. So you can see petty cash account.
ಸೊ ಪೆಟಿ ಕ್ಯಾಶ್ ಅಕೌಂಟ್ ಅನ್ರಿ, ಪೆಟಿ ಕ್ಯಾಶ್ ಬುಕ್ ಅನ್ರಿ. ಸೊ ಕ್ಯಾಶ್ ಅಕೌಂಟ್ ಪ್ರಿಪೇರ್ ಮಾಡಬೇಕು. ನೆಕ್ಸ್ಟ್ ವಾಟ್ ವಿ ಹ್ಯಾವ್ ಟು ಪ್ರಿಪೇರ್? ಕ್ಲೈಂಟ್ಸ್ ಲೆಡ್ಜರ್. Clients are nothing but what? So the parties to whom they are giving the service. So chartered accountant ಒಬ್ರಿಗೆ ಸರ್ವಿಸ್ ಕೊಡ್ತಾರೆ ಬಿಸ್ನೆಸ್ ಮನಿಗೆ, ಅವ್ರ ಕ್ಲೈಂಟ್ ಆಗ್ತಾರೆ. ಡಾಕ್ಟರ್ಸ್ ಇದ್ರೆ ಏನ್ ಮಾಡ್ತೀವಿ, ಅವ್ರಿಗೆ ಪೇಷಂಟ್ಸ್ ಆಗ್ತಾರೆ, ಹೌದಿಲ್ರಿ? ಅವ್ರು ಯಾರಿಗೆ ತಮ್ಮ ಸರ್ವಿಸ್ ಕೊಡ್ತಾರಲ್ಲ ಅವ್ರಿಗೆ ಕ್ಲೈಂಟ್ ಆಗ್ತಾರೆ. ಓಕೆ, ಸೊ ಕ್ಲೈಂಟ್ಸ್ ಲೆಡ್ಜರ್. ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್, ದಟ್ ಈಸ್ ರಿಸಿಪ್ಟ್ಸ್ ಅಂಡ್ ಪೇಮೆಂಟ್ ಅಕೌಂಟ್. ಎಟ್ ಲಾಸ್ಟ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್. And here a balance sheet too. And apart from that, you have to prepare balance sheet. Okay, so this process we need to follow. Ivella process ella problems igu irudilla, don't worry, it depends upon the problem. Understood? Okay, so this is about two main units. Next, what we are doing? Next we are moving to third unit. So third unit is about what? It is about our India's backbone. It's about what? Totally farm accounting. Farm accounting means we are talking about the farmers, whom we call as the backbone of our India. Yes, because agriculture sector is what? It is the backbone of our India. Yes, madam, ee accounts irtavri. Yes, obviously. So ಒಬ್ಬ ಫಾರ್ಮರಿಗೆ ಏನೇನ್ ಇನ್ಕಮ್ ಬರ್ತದ, ಅವ ಏನೇನ್ ಎಕ್ಸ್ಪೆನ್ಸಸ್ ಮಾಡ್ತಾನ, ಅದ್ ಎಲ್ಲಾ ತರದ ಆಕ್ಟಿವಿಟೀಸ್ ನಾವಿಲ್ಲಿ ಕನ್ಸಿಡರ್ ಮಾಡ್ತೀವಿ. You understanding, students? So farm accounting is about what? So for particular farmer, what are the expenses he is going to make, as well as what are the incomes he is going to get. Yes, ಅವನಿಗೆ ಲಾಸ್ ಆಗ್ತದ್ರಿ, ಎಲ್ಲಾನು ಇನ್ಕಮ್ ಬರ್ತದ ಅಂತ ನಾವ್ ಹೇಳಕ್ ಆಗಲ್ಲ. ಅದ್ರಾಗ ಲಾಸು ಆಗ್ತದ ಅವ್ನಿಗೆ ಬಹಳಷ್ಟು. ಕ್ರಾಪ್ ವೇಸ್ಟ್ ಆಗ್ತದ, ನೀವು ನೋಡಿರ್ಬೋದು. ಫ್ಲಡ್ಸ್ ಎಷ್ಟ್ ಆಗ್ಲಿಕತ್ತದ್ರಿ ಈಗ, ಫ್ಲಡ್ಸ್ ಇಂದ ಆಗ್ತದ, ಅರ್ಥಕ್ವೇಕ್ ಇಂದ ಆಗ್ತದ. ಸೊ ಹಿಂಗಾಗಿ ಎಲ್ಲ ಏನಾಗ್ಬಿಡ್ತದ್ರಿ, ಬೆಳೆ ಹಾನಿ ಅಂತ ಹೇಳ್ತೀವಲ್ಲ ನಾವು. ಸೊ ಎಲ್ಲಾನು ಡಿಸ್ಟ್ರಾಯ್ ಆಗಿ ಹೋಗ್ಬಿಡ್ತದ. So he has to incur the loss in that condition. So here we need to maintain accounts of such thing. And one thing, in India it is not much popularized. You may think about it. ನೀವು ಎಷ್ಟು ಜನ ಇಲ್ಲಿ ಹಳ್ಳಿದವರೇ ಇದ್ದೀರಿ, ನೀವು ಫಾರ್ಮರ್ಸೇ ಇದ್ದೀರಿ. ಎಸ್, ರೈತರ ಕುಟುಂಬದವರಿಂದ ಇದ್ದೀರಿ ನೀವು ಇಲ್ಲಿ ಎಷ್ಟು ಜನ. ನೀವು ಅನ್ಬೋದು, ಮೇಡಮ್ ನಾವ್ ಇಂತ ಏನು ಅಕೌಂಟ್ಸ್ ಮಾಡೋದಿಲ್ಲಲ್ರಿ ಅಂತ ಹೇಳಿ. Yes, obviously it is not much popularized in India, but even though in some area it is followed, farm accounting is followed. And especially out of our country, there are other foreign countries are there who are very much taking care about this. So now eduk ist popular agilla il India na eduk follow madangilla antandre, because majority of the farmers are illiterate. Yes, illiterate irtare, avರಿಗೆ ಅವೆಲ್ಲ ಅಕೌಂಟ್ಸ್ ಮೇಂಟೈನ್ ಮಾಡೋದು ಗೊತ್ತಾಗಲ್ಲ. ಅದಕ್ಕೆ ಬಹಳಷ್ಟು ಇದ್ರದ್ದು ಪಾಪ್ಯುಲರೈಸ್ ಆಗಿಲ್ಲ ಇಲ್ಲ. That is the disadvantage. Main disadvantage is illiterate. Yes, so literacy rate kadimi adare, ಅದರ ಸಂಬಂಧ ಇದು ಬಹಳ ಪಾಪ್ಯುಲರ್ ಆಗಿಲ್ಲ. So now we will see what are the things are included in this farm accounting. Here, have a look. So farm accounting, here we need to study meaning, definition. Yes, books of accounts, meaning, definition we have to see, and objectives we have to see. What are the objectives of doing this farm accounting? And next, books of accounts to be maintained under single entry as well as double entry for farm accounting. Here also same, single entry as well as double entry. Yes, single entry procedure, double entry procedure ಎರಡನ್ನೂ ನಾವು ಇಲ್ಲಿ ಮಾಡ್ತೀವಿ, follow ಮಾಡ್ತೀವಿ. Okay, next is what? Preparation of farm revenue account. So preparation of farm revenue. ಫಾರ್ಮ್ ರೆವಿನ್ಯೂ ಅಂದ್ರೆ ಒಬ್ಬ ಫಾರ್ಮರ್ಗೆ ಏನೇನು ರೆವಿನ್ಯೂಸ್ ಬಂತು, ಇನ್ಕಮ್ಸ್ ಬಂತು, ಆ ಅಕೌಂಟ್ಸ್ ನ ಪ್ರಿಪೇರ್ ಮಾಡ್ತೀವಿ. ಅಂಡ್ ಅಸರ್ಟೈನ್ ದ ಪ್ರಾಫಿಟ್ ಆರ್ ಲಾಸ್, ಬಿಕಾಸ್ ವಿ ನೀಡ್ ಟು ಮೇಂಟೈನ್ ಫಾರ್ಮ್ ಅಕೌಂಟ್ ವೇರ್ ವಿ ಆರ್ ಕನ್ಸಿಡರಿಂಗ್ ಆಲ್ ದ ಇನ್ಕಮ್ಸ್ ಆಸ್ ವೆಲ್ ಆಸ್ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಬೈ ದಟ್ ಪರ್ಟಿಕ್ಯುಲರ್ ಫಾರ್ಮರ್. ಓಕೆ, ದಟ್ ವಿ ನೀಡ್ ಟು ಸಿ. ಅಂಡ್ ಲೇಟರ್ we have to go from ascertaining profit or loss, okay, of various sections like crop, livestock. Crop is nothing but what? So in ಬೆಳೆ ಬೆಳಿತಾರಲ್ರಿ ಅದು ರೀ ಕ್ರಾಪ್ಸ್, ಅದ್ರ ಬಗ್ಗೆ ಮಾಡ್ತೀವಿ. Livestock is nothing but the cattle he is bearing. Cattle are nothing but what? Cattle ಅಂದ್ರೆ ಏನ್ರಿ, ಒಂದ್ ಕಡೆ ಇರ್ತಾವಲ್ಲ ಕುರಿ, ಕೋಳಿ, ಎಮ್ಮಿ, ಆಕಳ, ದನ, ಅದರ ಅಕೌಂಟ್ಸ್ ನಾವಿಲ್ಲಿ ಮಾಡ್ತೇವೆ. ಓಕೆ, ಅದೇ ಲೈವ್ ಸ್ಟಾಕ್ ಅಂತ ಹೇಳ್ತೇವೆ. ಅಪಾರ್ಟ್ ಫ್ರಮ್ ದಟ್, ಡೈರಿ ಅಂಡ್ ಪೌಲ್ಟ್ರಿ. So if he is running a dairy, so that we have to see, as well as poultry. So poultry andra ಕೋಳಿ ಸಾಗಾಣಿಕೆ ಅಂತ ಮಾಡ್ತಾರ ಗೊತ್ತೇನ್ರಿ, ಸೊ ಅದ್ರ ಬಗ್ಗೆ. ಸೊ ಅದೆಲ್ಲ ಮಾಡ್ಲಿಕ್ಕೆ ಆ ಫಾರ್ಮರ್ ಅಂದ್ರೆ ಅದ್ರದೆಲ್ಲ ಅಕೌಂಟ್ಸ್ ಮೇಂಟೈನ್ ಮಾಡ್ಬೇಕು. ಓಕೆ,
And next, preparation of balance sheet for agriculture, dairy farming, and last is poultry farming. So for these all things, we need to prepare the accounts. Okay, I hope you understood this thing. So this is about the farm accounting. Next thing we are doing, that is fourth unit, royalty accounts. Fourth unit ನಾವು ಇದರ ಬಗ್ಗೆ ಸ್ಟಡಿ ಮಾಡ್ತೀವಿ ಅಂತಂದ್ರೆ ರಾಯಲ್ಟಿ. ರಾಯಲ್ಟಿ ಇಸ್ ನಥಿಂಗ್ ಬಟ್ ವಾಟ್? ಏನ್ರಿ ಮೇಡಮ್ ರಾಯಲ್ಟಿ ಅಂದ್ರ? ಇದು ನೀವು ವರ್ಡ್ ಕೇಳಿರ್ಬೋದು ಅಂತ ನಂಗೆ ಡೌಟ್ ಅದ. ಎಸ್, ಐ ಹೋಪ್ ಯು ನೋ ಸಮ್ ಆಫ್ ದ intangible assets. Yes, intangible assets. Intangible is nothing but the assets which we can't able to see and touch. The assets which we can't able to see as well as touch. ಅಂತಾಗ ನಾವೇನ್ ಹೇಳ್ತೀವಿ ಅಂತಂದ್ರ intangible assets ಅಂತ ಹೇಳಿ. ಅದರ ಒಂದೆರಡು ಎಕ್ಸಾಂಪಲ್ ಕೊಡ್ರಿ ಅಂತಂದ್ರೆ ನೀವೇನ್ ಹೇಳ್ತೀರಿ? ಫಸ್ಟ್ ಅಂಡ್ ಫಾರ್ಮೋಸ್ಟ್ ಗುಡ್ವಿಲ್ ಅಂತ ಹೇಳ್ತೀರಿ. ಎಸ್, ಗುಡ್ವಿಲ್ ಹೇಳ್ತೀರಾ ಹೇಳಂಗಿಲ್ರಿ ಮತ್ತೆ? Yes, obviously. So you are going to tell about the goodwill. So goodwill is the first example we usually quote for intangible assets. Apart from that, I am giving some of the examples like trademarks is there, patents, copyrights, even royalty. Royalty is nothing but for any of the invention works. This is given. That is royalty is given. Any of the invention ಅಂತಂದ್ರ ಏನಾದ್ರು ಹೊಸದನ್ನ ಕಂಡು ಹಿಡಿದಿದ್ರ. ಈ ಕೊರೋನಾ ನಡೆದದ್ರಿ, ಇದ್ರ ಸಂಬಂಧ ಯಾರ ಔಷಧ ಕಂಡು ಹಿಡಿದ್ರಪ್ಪ, ವ್ಯಾಕ್ಸಿನ್ ಕಂಡು ಹಿಡಿದ್ರು, ಈಗ ರಷ್ಯಾ ಕಂಡು ಹಿಡಿದಂತ ಗೊತ್ತಾಗ್ಯದ ನಮಗ. ಸೊ ಈಗ ನಮ್ ಇಂಡಿಯಾ ಒಳಗೂ ಪ್ರೊಸೆಸ್ ನಡೆದ. ಸೊ ಇಫ್ ಎನಿ ಒನ್ ಫೈಂಡ್ ಔಟ್ಸ್ any of the solution for this which is suitable for everything, what they are doing here, they are making it as a patent. Patent ಅಂದ್ರ ಈಗ ಅದನ್ನ ಇನ್ನೊಬ್ರನ್ನ ಬಳಸ್ಕೋಬೇಕು ಅಂತಂದ್ರೆ we need to pay some of the money to that person. Okay, because ಅವ ಇನ್ವೆನ್ಷನ್ ಮಾಡ್ಲಿಕ್ಕೆ ಬಹಳಷ್ಟು ಖರ್ಚು ಮಾಡಿರ್ತಾನ್ರಿ ಅದಕ್ಕೆಲ್ಲ. He has incurred various amount, he has invested huge amount for research. Yes, so that's why here we need to pay the money. In that way only royalty is also given. It is for given mainly for writing of the books. Okay, so books ಬರ್ದಿರ್ತಾರಲ್ಲ ಅದರ ಸಂಬಂಧ ಕಾಪಿರೈಟ್ ಅಂತ ಹೇಳ್ತೀವಿ, ರಾಯಲ್ಟಿ ಅಂತ ಹೇಳ್ತೀವಿ. ಮ್ಯಾಗಝಿನ್ಸ್ ಏನಾದ್ರು ಪಬ್ಲಿಷ್ ಮಾಡಿದ್ರ ಅಥವಾ ಇದು ಮೇನ್ಲಿ ಏನಾಗ್ತದೆ, ಇದು ರಾಯಲ್ಟಿ ಕೊಡೋದು ಮೇನ್ ರೀಸನ್ ಈಸ್ ಅಬೌಟ್ ದ ಮೈನಿಂಗ್. ಯು ನೋ ಮೈನಿಂಗ್ ವಿ ಆರ್ ಡೂಯಿಂಗ್ ಓವರ್ ಎಕ್ಸ್ಟ್ರಾಕ್ಷನ್. ಸೊ ಖನಿಜಾಂಶಗಳನ್ನು ತಗೊಂಡ್ಬರ್ತೀವಿ, ಸೊ ಅದ್ರ ಬಗ್ಗೆನೂ ಮಾಡ್ತೀವಿ. ಓಕೆ, ಸಿ meaning and importance, minimum rent. So meaning and importance we are going to see, and some of the terms related to this. ಇದಕ್ಕೆ ಸಂಬಂಧಪಟ್ಟ ಟರ್ಮ್ಸ್ ಹೇಳಿಕತ್ತೀನಿ, ಇದು ಸದ್ಯ ಮೀನಿಂಗ್ ಹೇಳಲ್ಲ, ಗಾಬರಿ ಆಗ್ಬೇಡ್ರಿ, ಜಸ್ಟ್ ಇಂಟ್ರೊಡಕ್ಷನ್ ಕೊಡಿರತ್ತೆ. ಸೊ ಮಿನಿಮಮ್ ರೆಂಟ್, ದೆನ್ ಶಾರ್ಟ್ ವರ್ಕಿಂಗ್, ರಿಕ್ರೂಟ್ಮೆಂಟ್ ಆಫ್ ಶಾರ್ಟ್ ವರ್ಕಿಂಗ್. ಶಾರ್ಟ್ ವರ್ಕಿಂಗ್ ಇಸ್ ನಥಿಂಗ್ ಬಟ್ ದ ಶಾರ್ಟೇಜ್. ಓಕೆ, ರಿಕ್ರೂಟ್ಮೆಂಟ್ ಅಂದ್ರೆ ಅದನ್ನ ವಾಪಸ್ ತಗೊಳ್ಳೋದು ಹೆಂಗ, ಓಕೆ ಅದಕ್ಕೆ ಹೇಳ್ತಾರೆ ರಿಕ್ರೂಟ್ಮೆಂಟ್ ಆಫ್ ಶಾರ್ಟ್ ವರ್ಕಿಂಗ್. ಸ್ಟ್ರೈಕ್ ಪೀರಿಯಡ್, entries and accounts in the books of lessee as well as lessor. So lessee and lessor are the parties who are involving in this royalty. Okay, so royalty ಒಳಗೆ ಇನ್ವಾಲ್ವ್ ಆಗುವಂತ ಪಾರ್ಟಿ ಹೆಸರು lessee lessor ಅಂತ ಹೇಳಿ. Okay, this is fourth unit, and last we are seeing that is fifth unit, fire insurance accounting. This is a new concept introduced for this sem only. Okay, so departmental accounts ಅಂತ ಒಂದು ಕಾನ್ಸೆಪ್ಟ್ ಇತ್ತು, ತೆಗೆದು ಇದನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. So what is this here? Fire insurance accounting. So what are the things we are going to study in this year? See, introduction, need and loss of stock policy, steps for ascertaining fire insurance claim, treatment of salvage value, clause as well as treatment of abnormal items. At last we are going to compute the accounts, computation. That means what? Fire insurance andra one insurance policy ತಗೋತೀವಿ. Okay, so ಎದಕ್ಕೆ ಇವು ಇನ್ಶೂರೆನ್ಸ್ ಮಾಡಿಸಿ ಸ್ಪೆಷಲ್ ಅಂದ್ರೆ ಬಿಸ್ನೆಸ್ ಪರ್ಸನ್ ಮಾಡಿಸ್ತಾರೆ. ಮೇನ್ ಇಂಟೆನ್ಷನ್ ಫಾರ್ ದಿಸ್ ಈಸ್ ಟು ಪ್ರೊಟೆಕ್ಟ್ ಫ್ರಮ್ ದ ಫೈರ್. ನೀವು ಬಿಸ್ನೆಸ್ ಸ್ಟಡೀಸ್ ನಾಗ ಇದ್ರ ಬಗ್ಗೆ ಕಲ್ತಿರ್ಬೋದು ಅಂತ ನಾನು ಅನ್ಕೋತೀನಿ ಇನ್ಶೂರೆನ್ಸ್ ಕಾನ್ಸೆಪ್ಟ್. ಸೊ ಎದಕ್ಕೆ ಮೇನ್ ಇದನ್ನ ಮಾಡೋದು ಅಂತಂದ್ರೆ ಟು ಪ್ರೊಟೆಕ್ಟ್ ಫ್ರಮ್ ದ, ದಟ್ ಈಸ್ ಟು ಪ್ರೊಟೆಕ್ಟ್ ಅವರ್ ಗೂಡ್ಸ್ ಫ್ರಮ್ ದ ಫೈರ್. ಸೊ ಶಾರ್ಟ್ ಸರ್ಕ್ಯೂಟ್ ಆಗ್ಬಿಡ್ತದ್ರಿ, ಒಮ್ಮೆ ಫೈರ್ ಹತ್ಬಿಡ್ತದೆ, ಹೌದಿಲ್ರಿ? ಸೊ ಏನಾದ್ರು ಮೆಷಿನರಿ ಇಕ್ವಿಪ್ಮೆಂಟ್ಸ್ ಇಟ್ಟಿರ್ತೀವಿ, ಲಿಬ್ರಿಕೆಂಟ್ಸ್ ಇಟ್ಟಿರ್ತೀವಿ, ಅಲ್ಲಿ ಏನಾದ್ರು ಅಚಾನಕ್ ಬೆಂಕಿ ಹತ್ಬಿಟ್ರ ಅಂದ್ರ ಎಲ್ಲಾ ರೆಡಿ ಮಾಡಿ ಇಟ್ಟಿದ್ದೆಲ್ಲ ಏನಾಗ್ಬಿಡ್ತದೆ, ರಾ ಮೆಟೀರಿಯಲ್ಸ್ ಆಗ್ಬೋದು ಅಥವಾ ಫಿನಿಶ್ಡ್ ಗೂಡ್ಸ್ ಆಗ್ಬೋದು, ಬೆಂಕಿ ಹತ್ತಿ ಹಾಳಾಗಿ ಹೋಗ್ಬಿಡ್ತದೆ, ಹೌದಿಲ್ರಿ? ಸೊ ದಟ್ಸ್ ವೈ ಸಮ್ ಕಂಪನೀಸ್ ದೇ ಆರ್ taking a precautionary measure. What they are doing, they are going for this insurance policy.
ಎಸ್ ಯೂಶುವಲಿ ಇನ್ಶೂರೆನ್ಸ್ ಎದಕ್ಕೆ ನಮ್ಮ ತಲೆಯೊಳಗಿರೋದು ಅಂದ್ರೆ ಫಾರ್ ಪ್ರೊಟೆಕ್ಷನ್. ಎಸ್ ಪ್ರೊಟೆಕ್ಷನ್ ಪರ್ಪಸ್ಗೆ ತಗೋತೀವಿ. ಲೈಫ್ ಇನ್ಶೂರೆನ್ಸ್ ತಗೋತೀವಿ. ಅದು ಅಲ್ಲದೆ ಇಲ್ಲೇನವರಿ ಅಂದ್ರೆ ಫೈರ್ ಇನ್ಶೂರೆನ್ಸ್ ಬಗ್ಗೆ ಅದ. ಸೊ ಫೈರ್ ಇನ್ಶೂರೆನ್ಸ್ ಮಾಡೋದ್ರಿಂದ ಕಂಪನಿಗೆ ಏನ್ ಬೆನಿಫಿಟ್ ಅದ, ಆಮೇಲೆ ಲಾಸ್ ಆಗಿರ್ತದಲ್ಲ ಅದನ್ನ ಹೆಂಗ್ ಕ್ಯಾಲ್ಕುಲೇಟ್ ಮಾಡೋದು, ಅದನ್ನೆಲ್ಲ ನಾವೇನ್ ಮಾಡಿರ್ತೀವಿ, ಸ್ಟಡಿ ಮಾಡ್ತೀವಿ. ಓಕೆ, ಸೊ ದಿಸ್ ಈಸ್ ಟೋಟಲ್ ಯುವರ್ ಸಿಲೆಬಸ್ ಅಂಡ್ ಗೋ ಥ್ರೂ ದ ಸಿಲೆಬಸ್. ನಾನು ಸಿಲೆಬಸ್ ಬೇಕಾದ್ರೆ ನಿಮಗ ನಾ ಕಳಿಸ್ತೀನಿ. ಐ ಥಿಂಕ್ ಸರ್ ಕಳಿಸಿರ್ಬೋದು ಗ್ರೂಪ್ನಾಗ, ಇಲ್ಲಾಂದ್ರೆ ನಾನು ಕಳಿಸ್ತೀನಿ. ಡೋಂಟ್ ವರಿ ಅಬೌಟ್ ದಿಸ್. ಓಕೆ ಸ್ಟೂಡೆಂಟ್ಸ್, and I hope you understood today's class, and whatever the feedbacks you want to give, so please give me. So ನಿಮ್ಗೆ ಏನಾರ ಬಹಳ ಫಾಸ್ಟ್ ಅನ್ನಿಸ್ತು ನಾ ಹೇಳೋದು, ಅಥವಾ ಮೇಡಮ್ ನಮ್ಗೆ ಏನೋ ಜಾಸ್ತಿ ಎಕ್ಸ್ಪ್ಲನೇಷನ್ ಬೇಕು, ನಿಮಗೆ ಯಾವ ತರ ಬೇಕೋ ನಾ ಆ ತರ ಹೇಳಿಕ್ ರೆಡಿ ಇದ್ದೀವಿ. ಸೊ ಯು ಜಸ್ಟ್ ಕಮ್ಯುನಿಕೇಟ್ ವಾಟ್ ಯು ಫೆಲ್ಟ್ ಅಬೌಟ್ ಇಟ್. ಓಕೆ, ಸೊ ನಮ್ಗೆ ಅದನ್ನ ಕಮ್ಯುನಿಕೇಟ್ ಮಾಡ್ರಿ. ನಿಮ್ಗೆ ಏನಾರ ಚೇಂಜಸ್ ಬೇಕಂದ್ರೆ ಅದನ್ನ ನಾ ಮಾಡ್ಕೊಳ್ಳಿಕ್ಕೆ ರೆಡಿ ಇದ್ದೀನಿ. ಸೊ ಫಸ್ಟ್ we are seeing from tomorrow onwards, we are going to see first unit, that we will see, and you see how my classes, and later we are going to go for making some changes. Okay, fine.